ಅರಣ್ಯ ಇಲಾಖೆಯಲ್ಲಿ ರಾಜ್ಯವ್ಯಾಪಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಎಲ್ಲ ನನ್ನ ನೌಕರ ಅಣ್ಣ ತಮ್ಮಂದಿರುಗಳಿಗೂ ಅಕ್ಕ ತಂಗಿಯರುಗಳಿಗೂ ಅಮ್ಮಂದಿರುಗಳಿಗೂ ಹಾಗೂ ನಿವೃತ್ತ ಅರಣ್ಯಾಧಿಕಾರಿಗಳಿಗೂ ಹಾಲಿ ಅರಣ್ಯಾಧಿಕಾರಿಗಳಿಗೂ ಸಿಬ್ಬಂದಿ ವರ್ಗದವರುಗಳಿಗೂ ಸ್ವತಂತ್ರ ತನಿಖಾ ಪತ್ರಕರ್ತರುಗಳಿಗೂ ಮಾಧ್ಯಮ ವರ್ಗದವರುಗಳಿಗೂ ಲಾಯರ್ ಸಾಹೇಬರುಗಳಿಗೂ ಎಲ್ಲ ಕಾರ್ಮಿಕ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರುಗಳಿಗೂ ಎಲ್ಲ ಸಂಘಟನಾಧಿಕಾರಿಗಳು ಹಾಗೂ ಪದಾಧಿಕಾರಿಗಳಿಗೂ DSS ಸಂಘಟನಾಧಿಕಾರಿಗಳು ಪದಾಧಿಕಾರಿಗಳಿಗೂ ಗುಪ್ತಚರ ಇಲಾಖೆಯ ಅಧಿಕಾರಿಗಳಿಗೂ ಹಾಗೂ ಈ ಗ್ರೂಪ್ನಲ್ಲಿ ಇರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರುಗಳಿಗೂ ಬಂಧು ಮಿತ್ರರುಗಳಿಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ನನ್ನ ತಾಯಿಯ ಉಳಿವಿಗೋಸ್ಕರ ಕರ್ನಾಟಕದ ರಾಜ್ಯಾದ್ಯಂತ ಮೂಲೆ ಮೂಲೆಗಳಲ್ಲಿ ಇರುವಂತಹ ಹಿಂದೂ ಕ್ರೈಸ್ತ ಮುಸಲ್ಮಾನ ದೇವರುಗಳಿಗೆ ಪ್ರಾರ್ಥನೆ ಸಲ್ಲಿಸಿರುವುದು, ಹರಕೆ ಮಾಡಿರುವುದು ನನಗೆ ತಿಳಿದಿರುತ್ತದೆ. ನನ್ನ ತಾಯಿಗೋಸ್ಕರ ತಾವುಗಳೆಲ್ಲರೂ ಶ್ರಮ ವಹಿಸಿ ಶಕ್ತಿ ಮೀರಿ ಸಲ್ಲಿಸಿದ ಪೂಜಾ ಫಲದಿಂದ ನನ್ನ ಜನ್ಮದಾತೆಯು ಪ್ರಸ್ತುತ ವೈಕುಂಠವಾಸಿಯಾಗಿರುತ್ತಾರೆ. ಇದಕ್ಕಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಾನು ನನ್ನ ಕುಟುಂಬದವರು ಜೀವನ ಪರ್ಯಂತ ತಮ್ಮಗಳ ಸೇವೆಗಳಲ್ಲಿ ಭಾಗಿಯಾಗ್ತೀವಿ. ತಮ್ಮಗಳಿಗೆಲ್ಲರಿಗೂ ಚಿರಋಣಿಯಾಗಿರುತ್ತೇವೆ. ವೈಕುಂಠವಾಸಿಯಾಗಿರುವ ನನ್ನ ಜನ್ಮದಾತೆ ಹಾಗೂ ಮಹಾವಿಷ್ಣುವಿನ ಆಶೀರ್ವಾದ ಅನುಗ್ರಹದಿಂದ ನಿಮ್ಮಗಳ ಒಡಹುಟ್ಟಿದ ಸಹೋದರಿಯಾಗಿ, ಮನೆ ಮಗಳಾಗಿ, ನೊಂದವರ ಧ್ವನಿಯಾಗಿ, ಬಡವರ ಬಂಧುವಾಗಿ, ಶಕ್ತಿ ಮೀರಿ ನನ್ನ ಕುಟುಂಬದವರ ಜೊತೆಯಲ್ಲಿ, ನನ್ನ ಒಡಹುಟ್ಟಿದವರ ಅಣ್ಣ ತಮ್ಮಂದಿರಗಳ ಜೊತೆಯಲ್ಲಿ ನಿಮ್ಮಗಳ ನೋವಿಗೆ ಸ್ಪಂದಿಸಿ ಪ್ರಾಮಾಣಿಕವಾಗಿ ದುಡಿಯುತ್ತೇನೆಂದು ಪ್ರಮಾಣೀಕರಿಸುತ್ತೇನೆ. ವೈಕುಂಠವಾಸಿಯಾಗಿರುವ ನನ್ನ ಜನ್ಮದಾತೆಯ ಪೂಜಾ ಕಾರ್ಯಕ್ರಮಕ್ಕೆ ತಮ್ಮಗಳಿಗೆ ಸಾಧ್ಯವಾದರೆ ತಾವುಗಳೆಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಮತ್ತೊಮ್ಮೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಆತ್ಮೀಯರೇ, ನನ್ನ ತಾಯಿಯ ಅಗಲಿಕೆಯಿಂದ ಹಾಗೂ ಕೆಲಸದ ಒತ್ತಡಗಳಿಂದ ತಮ್ಮಲ್ಲಿ ಮನವಿ ಮಾಡುತ್ತಾ, ಈ ನಮ್ಮ ಸಂದೇಶವನ್ನು ಅನ್ಯಥಾ ಭಾವಿಸದೆ ಇದೇ ನಮ್ಮ ಕರೆಯೋಲೆ ಎಂದು ಪರಿಗಣಿಸಿ ದಿನಾಂಕ 26/11/2024 ಮಂಗಳವಾರ 1 ಗಂಟೆಗೆ ನಮ್ಮ ತಾಯಿಯವರ ಪೂಜಾ ಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೋರುತ್ತೇನೆ. ಪೂಜಾ ಸಂದೇಶ: ಶ್ರೀಮತಿ ದೇವಿರಮ್ಮ, ಹೊಳೆನರಸೀಪುರ ಟೌನ್, ಡಾಕ್ಟರ್ BR ಅಂಬೇಡ್ಕರ್ ನಗರದಲ್ಲಿ ವಾಸವಿರುವ ಗಿಡ್ಡಯ್ಯನವರು ಮಾಡುವ ವಿಜ್ಞಾಪನೆಗಳು. ನನ್ನ ಪತ್ನಿ ಶ್ರೀಮತಿ ದೇವಿರಮ್ಮನವರು ದಿನಾಂಕ 15/11/2024 ಹುಣ್ಣಿಮೆ ದಿನದಂದು ಮಧ್ಯಾಹ್ನ 12:58ಕ್ಕೆ ಭರಣಿ ನಕ್ಷತ್ರದಲ್ಲಿ ವೈಕುಂಠ ನಿವಾಸಿಯಾಗಿರುತ್ತಾರೆ. ತತ್ಸಂಬಂಧ ಇವರ ಪೂಜಾ ಕಾರ್ಯಕ್ರಮವನ್ನು ದಿನಾಂಕ 26/11/2024 ಮಂಗಳವಾರ ಬೆಳಗ್ಗೆ 11:30ಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ನಗರದ ಸ್ವಗೃಹದಲ್ಲಿ ಏರ್ಪಡಿಸಲಾಗಿದೆ. ತಾವುಗಳು ಕುಟುಂಬ ಸಮೇತ ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತೇವೆ. ತಮ್ಮ ವಿಶ್ವಾಸಿಗಳು ಶ್ರೀಮಾನ್ ಗಿಡ್ಡಯ್ಯನವರು ಮತ್ತು ಕುಟುಂಬ ವರ್ಗದವರು ಹಾಗೂ ಬಂಧು ಮಿತ್ರರು. ಸ್ಥಳ: KPTCL ಮುಂಭಾಗ, ಆಶ್ರಮ ಶಾಲೆ ಹಿಂಭಾಗದ ರಸ್ತೆ. ಭೋಜನ 1 ಗಂಟೆಗೆ. ದಯಮಾಡಿ ಇದನ್ನೇ ನನ್ನ ಕರೆಯೋಲೆ ಅಂತ ತಿಳಿದು ಎಲ್ಲ ನನ್ನ ಅಣ್ಣ ತಮ್ಮಂದಿರು ರಾಜ್ಯವ್ಯಾಪಿಯಲ್ಲಿ ಇರುವಂಥವರೆಲ್ಲ ಬಂದು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ. ಮತ್ತೊಮ್ಮೆ, ಇನ್ನೊಮ್ಮೆ, ಮೊದಲೊಮ್ಮೆ ಇಡೀ ನಮ್ಮ ಜೀವನ ಪರ್ಯಂತ ನನ್ನ ಎಲ್ಲ ನೌಕರರುಗಳಿಗೆ, ಅಧಿಕಾರಿ ವರ್ಗದವರಿಗೆ, ಅರಣ್ಯಾಧಿಕಾರಿಗಳು ಸಲ್ಲಿಸಿದ ಪೂಜೆಗೆ, ಪ್ರಾರ್ಥನೆಗೆ ನನ್ನ ಜೀವನ ಪರ್ಯಂತ ನನ್ನ ಕುಟುಂಬದವರ ಸಮೇತವಾಗಿ ನಾನು ನಿಮಗೆ ಎಲ್ರಿಗೂ ಚಿರಋಣಿಯಾಗಿರುತ್ತೇನೆ. ಧನ್ಯವಾದಗಳು.